ನಮಸ್ಕಾರ. ಕರ್ನಾಟಕ ಒಬ್ಬ ಯುವಕ ಮೂರು ಹುಡುಗಿಯರ ಜೊತೆಗೆ ಮದುವೆ, ನಮಗೂ ನೋಡ್ರ ಒಬ್ಬ ಲವರ್ ಕೂಡ ಇಲ್ಲ ಎನ್ನುವಂತಹ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿದೆ. ಏನಪ್ಪ ಅಂದ್ರೆ ಇವತ್ತು ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ನೊಳಗೆ ಒಂದು ವಿಡಿಯೋ ಹರಿದಾಡಕತ್ತೈತಿ. ಏನಪ್ಪ ಅಂತಂದ್ರೆ ಉತ್ತರ ಪ್ರದೇಶದೊಳಗೆ ಒಬ್ಬ ಯುವಕ ಅಂದ್ರೆ ಅವ ಹೆಸರು ವಿಕಾಸ್ ಅಂತೇಳಿ ಅವ ಮೂರು ಹುಡುಗಿಯರ ಜೊತೆಗೂ ಮದುವೆ ಆಗ್ಯಾನ. ಯಾಕಪ್ಪ ಅಂತಂತಂದ್ರೆ ಅವ್ರಿಗೇನೋ ರೀಲ್ಸ್ ಮಾಡುವಂತಹ ಒಂದು ಚಟ ಇತ್ತಂತ. ರೀಲ್ಸ್ ಮಾಡುವಂಥ ಸಂದರ್ಭದೊಳಗೆ ಈತ ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡ್ತಿದ್ದಂತ ಅವ್ರ ಮನ್ಯಾಗ. ಸೊ ಹಂಗಾಗಿ ದಿನ ಪ್ರೀತಿ ಅದು ಸ್ನೇಹ ಬೆಳ್ಕೊಂಡದ ಮೊದಲಾಗಿ. ಅದಾದ ನಂತರ ಅವ್ರ ಅಕ್ಕಗೆ ಮೊದಲೇಕಿಗೆ ಒಬ್ಬಾಕಿಗೆ 20 ವರ್ಷ, ಯಾರಿಗೆ ಆಕಿ ಸರೋಜಾ, 19 ವರ್ಷ ಸಾವಿತ್ರಿಗೆ, 18 ವರ್ಷ ಸಂತೋಷ್ ಎನ್ನುವಂತಹ ಹುಡುಗಿಗೆ. ಸೊ ಈ ಮೂರು ಹುಡುಗಿಯರು ಅಕ್ಕ ತಂಗಿಯರು, ಸ್ವಂತ ಅಕ್ಕ ತಂಗಿಯರು, ಇವ್ರಿಗೆ ರೀಲ್ಸ್ ಮಾಡುವಂಥ ಒಂದು ಚಟ ಇರ್ತೈತಿ. ಆ ಚಟ ಇರುವುದರಂಥ ಒಂದು ಸಂದರ್ಭದೊಳಗೆ ಚಟ ಅಂದ್ರೆ ಅದೊಂದು ಹವ್ಯಾಸ ಅಂತ. ಚಟ ಅಂದ್ರೆ ಕೆಟ್ಟ ಪದ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಹವ್ಯಾಸಪ್ಪ. ಸೊ ಹಂಗಾಗಿ ರೀಲ್ಸ್ ಮಾಡುವಂಥದ್ದು. ಅದ್ರ ಜೊತೆಗೆ ಇವು ವಿಕಾಸ್ ಎನ್ನುವಂಥ ಅವ್ರಿಗೆ ವಿಡಿಯೋ ಮಾಡಿಕೊಡ್ತಿದ್ದ, ಚೆನ್ನಾಗಿ ರೀಲ್ಸ್ ಹೋಗ್ತಿದ್ವು. ಅದರಿಂದ ಲೈಕ್ಸು, ಕಮೆಂಟ್ಸು, ವ್ಯೂಸು ಚೆನ್ನಾಗಿ ಬರ್ತಾ ಇದ್ವು. ಸೊ ಇದರಿಂದ ಇಲ್ಲಿ ಮಹಿಳೆಯರು ಏನು ಮಾಡ್ಕೋತಾರಪ್ಪ, ನಾವು ಮದುವೆ ಆದರೆ ಬೇರೆ ಊರಿಗೆ ಹೋಗ್ಬಿಡ್ಬೇಕಂತ, ನಾವು ಮತ್ತೆ ಹಿಂಗೆ ಇರೋಕ್ಕಾಗಲ್ಲ, ನಮ್ಗೆ ರೀಲ್ಸ್ ಮಾಡೋದು ಬಿಟ್ಟು ಇರೋಕ್ಕಾಗಲ್ಲ, ಆಮೇಲೆ ಒಬ್ರನ್ನೊಬ್ಬರು ಬಿಟ್ಟಿರೋಕೆ ನಮಗೆ ಆಗೋದಿಲ್ಲ ಅಂತೇಳಿ ವಿಚಾರ ಮಾಡ್ತಾರೆ. ಅವರು ದೊಡ್ಡ ಹುಡುಗಿಗೆ ಮದುವೆ ಫಿಕ್ಸ್ ಆಗ್ತದೆ. ಅವಾಗ ವಿಚಾರ ಮಾಡಿ ಮತ್ತು ಮೂವರು ಮಾತಾಡ್ಕೊತಾರೆ, ಇಲ್ಲ ಮಾಡ್ಕೊಳಂಗಿತ್ತಾನೆ ಒಬ್ಬರನ್ನ ಮಾಡ್ಕೊಂಬಿಡಮ್ರಿ ಮೂವರು ಸೇರಿ. ಯಾಕಪ್ಪ ಅಂದ್ರೆ ನಾವು ಅಕ್ಕ ತಂಗಿರಿದ್ದೀವಿ, ಹೊಂದ್ಕೊಂಡು ಜೀವನ ಮಾಡ್ಬೋದು. ಮುಂದೆ ಭಾಳ ಕಷ್ಟ ಆಗ್ತದೆ. ಬೇರೆ ಕಡೆಗೆ ಹೋದ್ಯಪ್ಪ ಅಂದ್ರೆ ನಮ್ಮ ಸ್ನೇಹ, ನಮ್ಮ ಪ್ರೀತಿ ಎಲ್ಲರೂ ಕಿತ್ಕೊಂಡ್ಬಿಡ್ತಾರೆ. ನಮ್ಮ ಜೀವನ ನಮ್ಮ ಕೈಯಾಗ ನಾವು ಬೇಯಿಸಿದ್ರೆ ಯಾರು ಏನು ಕಿತ್ಕೋತಾರೆ ಅಂತೇಳಿ ಮಾತಾಡ್ಕೊಂಡ್ರೆ. ಸೊ ಅವಾಗ ಮೂವರು ಸೇರಿ ಒಂದು ಮಟ್ಟಿಗೆ ಒಂದು ಒಪ್ಪಂದಕ್ಕೆ ಬರ್ತಾರೆ. ಏನು ಒಪ್ಪಂದಕ್ಕೆ? ಸರಿ, ಮೂವರು ಸೇರಿ ಒಬ್ಬತ್ತನ್ನ ಮದುವೆ ಆಗಿಬಿಡಮ್ಮ. ಆಗಿದ್ದಾಗಲತ್ತಾಗ ಇತಿಹಾಸದೊಳಗೆ ಒಂದೇ ಸರಿಗೆ ಮೂವರನ್ನ ಒಪ್ಪಿಗೆಯಿಂದ ಒಂದು ಹುಡುಗ ಮದುವೆ ಆಗ್ಯಾನ, ಮತ್ತೊಂದು ದೊಡ್ಡ ಇತಿಹಾಸ ಆಗಿಬಿಡುತ್ತೆ. ಇದರಿಂದ ಮತ್ತಷ್ಟು ರೀಲ್ಸ್ ಓಡ್ತಾವೆ, ಇದರಿಂದ ನಮಗೂ ದೊಡ್ಡ ಪಬ್ಲಿಸಿಟಿ ಸಿಗ್ತದೆ, ನಾವು ಸೋಷಿಯಲ್ ಮೀಡಿಯಾದ ದೊಡ್ಡ ಸ್ಟಾರ್ ಆಗಿಬಿಡ್ತು ಅಂತೇಳಿ ನಿರ್ಧಾರ ಮಾಡೇ ಬಿಟ್ರು ನಾವು. ಆಕೆ ಈ ಮೂವರು ಸೇರಿ ನಿರ್ಧಾರ ಮಾಡಿಬಿಟ್ರು. ಅದಾದ ನಂತರ ಹುಡುಗ ಯಾರು? ನಮಗೆ ಈ ಗಂಡ ಆಗವ ಯಾರು? ಅವ ಒಪ್ಪಿಗೆ ಕೊಡ್ಬೇಕಲ್ಲ ಮೂವರನ್ನ ಮದುವೆ ಮಾಡ್ಕೊಳಕ್ಕೆ. ಇದು ಹೆಂಗೆ ಅಂತ ಚರ್ಚೆ ಬಂತು. ಅದಾದ ನಂತರ ದೊಡ್ಡ ಹುಡುಗಿಗೆ ವಿಕಾಸ್ ಮೇಲೆ ಒಂದಷ್ಟು ಪ್ರೀತಿ ಇರ್ತದೆ ಮೊದಲಿಂದ, ಅವು ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಸ್ನೇಹ ಇರೋದ್ರಿಂದ. ಸೊ ಹಂಗಾಗಿ ಇವ್ರು ನಿರ್ಧಾರಕ್ಕೆ ಬರ್ತಾರೆ, ಈಗ ನಮ್ಮ ಜೊತೆಗೆ ಕ್ಯಾಮ್ರಾಮನ್ ಅದನ್ನಲ್ಲ ಅವನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಹಂಗೆ ನಾವು ಸೋಷಿಯಲ್ ಮೀಡಿಯಾದಿಂದ ಹೊರಗೆ ಉಳಿಬಾರ್ದು. ಬೇರೆಯವ್ರ ಮದುವೆ ಮಾಡ್ಕೊಂಡ್ರೆ ಅವ್ನಿಗೆ ವಿಡಿಯೋ ಸರಿಗೆ ಮಾಡೋಕ್ಕೆ ಬರೋಂಗಿಲ್ಲ. ಅದಾದ ನಂತರ ಅವ್ನ ಜೊತೆಗೆ ನಾವು ಸೆನೆಕ್ಟ್ ಆಗಬೇಕಲ್ಲ. ಅದಾದ ನಂತರ ಅವ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ, ಅವ್ನು ಹೆಂಗೆ ನೋಡ್ಕೊತಾನೋ ಹೆಂಗೆ ಬಿಡ್ತಾನೋ ಗೊತ್ತೇ ಇಲ್ಲ ನಮಗೆ. ಹೆಂಗೆ ಮಾಡೋದು? ಈಗ ವಿಕಾಸ್ನ ಮದುವೆ ಆಗ್ಬಿಡಮ್ ಅಂತಾರೆ. ಅವಾಗ ವಿಕಾಸ್ಗೂ ಮತ್ತು ದೊಡ್ಡ ಹುಡುಗಿಗೂ ಮಾತುಕತೆ ಚರ್ಚೆ ಶುರುವಾಗ್ತದೆ. ಅದಾದ ನಂತರ ಇಬ್ಬರು ಕೂಡ ಒಪ್ಪಿಗೆ ಕೊಡ್ತಾರೆ. ಅದ್ರ ಜೊತೆಗೆ ಇವರಿಬ್ಬರು ಅಕ್ಕ ತಂಗಿಯರು ಏನಿರ್ತಾರಲ್ಲ, ಸಾವಿತ್ರಿ, ಸಂತೋಷ, ಇವರು ಕೂಡ ಒಪ್ಪಿಗೆಯನ್ನು ಕೊಡ್ತಾರೆ. ಅದಾದ ನಂತರ ಎಲ್ಲರೂ ಒಪ್ಪಿಗೆ ಮುಖಾಂತರ ಮದುವೆ ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋಗಳು ಸಾಮಾಜಿಕ ಜಾಲತಾಣಕ್ಕೆ ಫುಲ್ಲು ವೈರಲ್ ಆಗಿ ಕತ್ಬಿಟ್ಟವು. ಇದು ಇವತ್ತಿನ ವಿಷಯ, ಟ್ರೆಂಡಿಂಗ್ ವಿಷಯ. ಸೊ ಇಲ್ಲಿ ವಿಚಾರ ಏನಪ್ಪ ಅಂತಾರೆ, ಇದೇನು ಕರೇನಾ ಮದುವೆ ಆಗ್ಯಾರೋ, ಇಲ್ಲ ರೀಲ್ಸ್ ಸಂಬಂಧ ಮದುವೆ ಆಗ್ಯಾರೋ, ಇಲ್ಲ ಪಬ್ಲಿಸಿಟಿ ತಗೋಬೇಕಂತನ ಮದುವೆ ಆಗ್ಯಾರೋ, ಒಟ್ಟು ಗೊತ್ತಿಲ್ಲ. ಅದರ ಸ್ಪಷ್ಟವಾದ ಮಾಹಿತಿ ಪ್ರಕಾರ ಇವ್ರು ಪಕ್ಕ ಮದುವೆ ಆಗ್ಯಾರ ಅಂತಕ್ಕಂಥ ಸುದ್ದಿ ಎಲ್ಲ ಕಡೆ ಹೊಂಟು ಬಿಟ್ಟೈತಿ. ಅಲ್ಲೋ ಮರೆ, ನಾವು ಹೆಣ್ಣು ಸಿಗುವಲ್ಲು ಅಂತೇಳಿ ದೇಶ ವಿದೇಶ ಸುತ್ತುವಂಗೆ ನಮ್ಮ ಪರಿಸ್ಥಿತಿ ಆಗೈತೆ. ನೀವು ಒಂದೇ ಸರಿ ಮೂರು ಮದುವೆ ಮಾಡ್ಕೊಂಡೆಪ್ಪ ಅಂದ್ರೆ ಎಷ್ಟು ಹೊಟ್ಟೆ ಉರಿಸ್ಬೇಕಂತ ಮಾಡಿ ನಮಗೆ ಹೇಳ್ಕೊಳಕ್ಕೆ ನೆಟ್ಟಗೊಂದು ಲವರು ಇಲ್ಲ. ಅಂಥದ್ರೊಳಗೆ ನೀ ಮೂರು ಮದುವೆ ಯಪ್ಪ ದೇವ್ರು ನಮ್ಗೆ ಅಲ್ಲೇ ಕೊಡಿ, ನಾಳೆ ನಮಗೆ ಮದುವೆ ಆಗಿ ಮಕ್ಕಳಾದಪ್ಪ ಅಂತಾನೆ ಇದ್ರಂಗೆ ಒಂದು ಇತ್ತಲೇ ಕೊಡಿ. ಯಾರ ಫೀಲಿಂಗ್ಸ್ ಹಂಗೆ ಹಾಕಿ ಕ್ಲಿಯರ್ ನಂದು ಒಂದು ಹಿಂಗೆ ಇತ್ತಲ್ಲ ಅಂತೇಳಿ ಫೀಲ್ ತೊಗೋಬೇಕಂತ ಒಂದು ಲವರ್ ಇಲ್ಲ. ನೀ ಮೂರು ಮದುವೆ ಯಪ್ಪ ದೇವರು ಶಿವ ಶಿವ ಶಿವ. ಇವನ ಹೆಸರು ವಿಕಾಸ ಅಂತ, ಈ ಹುಡುಗನ ಹೆಸರು ವಿಕಾಸ. ಎಷ್ಟು ವಿಕಾಸ ಹೊಂದ್ಬಿಟ್ಟಿವಿ ಮಾರ. ವಿಕಾಸ ನೀ ಇರಬೇಕಾಗಿತ್ತು ಸಾವಕಾಶ ಇದ್ದಿದ್ರೆ ಇನ್ನೂ 3 ಸಿಗ್ತಿದ್ವೇನೋ ಅವಕಾಶ, ಗೊತ್ತಿಲ್ಲ. ಆದ್ರೆ ವಿಕಾಸ ಅಂತೂ ಇದ್ರೊಳಗೆ ವಿಕಾಸ ಹೊಂದ್ಬಿಟ್ಟಾನ. ವಿಕಾಸ ಭಾಳ ಹೊಂದ್ಬಿಟ್ಟಿಯಪ್ಪ ನೀನು. ಶಿವ ಶಿವ, ಒಳ್ಳೇದಾಗಲಪ್ಪ ದೇವರು. ಒಟ್ಟು ನೀವು ಮೂವರು ಹಿಂಗೆ ಇರ್ಬೇಕಂತ ಮಾಡಿರಿ, ಹಿಂಗೆ ಇರ್ರಿ, ನಮ್ಮದು ಏನು ತೊಂದರೆ ಇಲ್ಲ. ಬಟ್ ಇದು ಇವತ್ತಿನ ಜೀವಮಾನದೊಳಗೆ ಏನಾಗ್ಬಿಡಬೇಕು, ಒಂದು ಕನ್ಯೆ ಸಿಗ್ಬೇಕಂದ್ರೆ ತಲೆ ಕೆಟ್ಟ ಗಿರ್ರ ಅಂದ್ಬಿಟ್ಟದು. ಊರಾಳ ಮಂದಿ ಯಾವಾಗ ಮದುವೆ ಹಾಕಿರಲಿ ನಿಮ್ಮ ಮೌನ ಅರ್ಧ ಮುದಿಯೋರಾದ್ರೆ ಅಂತೇಳಿ ಮುಂಜಾನೆ ಎದ್ರೆ ಅದನ್ನು ಕೇಳ್ತಾರೆ, ಸಂಜೆ ಮಕ್ಕಳ ಮುಂದೂ ಅದನ್ನು ಕೇಳ್ತಾರೆ ಯಾವಾಗ ಮದುವೆ ಅಂತೇಳಿ. ನಮ್ಮ ಕಾಲ ಮರ ತೊಗೊಂಡು ನಾವ ಮೆಟ್ಟು ತೊಗೊಂಡು ಮುಟ್ಟು ನೋಡ್ಕೊಳಂಗೆ ಬಡ್ಕೊಳಂಗೆ ನಮಗೆ ಆಗಿಬಿಟ್ಟೈತೆ. ಅಂಥದ್ರೊಳಗೆ ನೀನು ಮತ್ತೆ ವಿಚಾರ ಮಾಡಿ ಮದುವೆ ಮಾಡ್ಕೊಂಡಿದ್ದೆಲ್ಲ ಎಲ್ರಿಗೂ ಸಮ್ಮತಿ ಕೊಟ್ಟು ಒಪ್ಪಿಗೆ ಮುಖಾಂತರ ಮದುವೆ ಆಗಿ ಅದನ್ನು ತೊಗೊಂಬಂದು ಸೋಷಿಯಲ್ ಮೀಡಿಯಾದಾಗ ಹಾಕಿ ನಮ್ಮ ಒಟ್ಟು ಉರ್ಸಾಕೈತಿಲ್ಲ ಅಪ್ಪ. ಅಲ್ಲೋ ನಿಮ್ಮ ಮದುವೆ ಆಗಿದ್ದಕ್ಕೆ ನಮ್ಗೆ ಬೇಜಾರಿಲ್ಲ, ನೀನು ಇದ್ರಂಗೆ ಒಟ್ಟು ಉರ್ಸೋದಕ್ಕೆ ಫುಲ್ ಬೇಜಾರಾಗ್ಬಿಟ್ಟತ್ತೆ ನಮಗೆ. ಒಂದು ಕನ್ಯೆ ಸಿಗುವಲ್ವು, ಹೇಳ್ಕೊಳಕ್ಕೆ ಒಂದು ಲವರ್ ಇಲ್ಲ ಅಂತ ಚಿಂತೆ ಮಾಡಾಕತ್ತೀವಿ. ನೀವು ಮೂವರು ಮದುವೆ ಆಗಿ ತೊಗೊಂಡು ವಿಡಿಯೋ ಹಾಕತ್ತಿ ಅಂದ್ರೆ ನಮ್ಗೆ ಎಷ್ಟು ಬೇಜಾರಾಗ್ಬೇಡ. ಅರ್ಥ ಮಾಡ್ಕೋ, ದೇವರು ಅವ ಪುಣ್ಯವಂತದಿ, ಮದುವೆ ಮಾಡ್ಕೋ, ಚಲೋ ಇರಲಿ. ನಿಮ್ಮ ಬಾಳ್ಯೋಕೆ ನಾವೇನು ಅಡ್ಡಿ ಮಾಡೋದಿಲ್ಲ. ನಮ್ಮ ಫೀಲಿಂಗ್ಸ್ನ ಹೇಳ್ಕೊಂಡೆ ಮತ್ತೆ ಏನು ಮಾಡೋದಪ್ಪ ಯಪ್ಪ ದೇವರು, ಏನೂ ಮಾಡೋಕ್ಕಾಗಿಲ್ಲ.
ನನ್ನ ಜೊತೆಗೆ ನಮ್ಮ ದೋಸ್ತರನ್ನು ಭಾಳ ಮಂದಿ ಹಂಗಾಗಿ ಕುಂತಾರೆ. ಅದ್ರ ಸಂಬಂಧ ಅವ್ರ ಸಲುವಾಗಿ ಹೇಳಿದೆ. ಯಾರ್ಯಾರಿಗೆ ಇನ್ನೂ ಮದುವೆ ಆಗಿಲ್ಲ ಕಮೆಂಟ್ ಮಾಡ್ರಪ್ಪ ದಯವಿಟ್ಟು ಈ ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸಾಗತ್ತೆ ಅಂತೇಳಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಿ ಈ ವಿಡಿಯೋ ಇಲ್ಲಿಗೆ ಮುಗಿಸೋಕೈತಿ. ಧನ್ಯವಾದಗಳು.